ಹಲೋ, ಏನಿದು ಫಸ್ಟೇ ನಮ್ಮ ದಂತ ವೈದ್ಯಕೀಯದ ಚೇರ್ ತೋರಿಸ್ತಾ ಇದ್ದೀನಿ ಅಂದ್ಕೊಂಡ್ರಾ? ಡೆಂಟಲ್ ಚೇರು ಅದನ್ನೇ ತೋರಿಸೋಣ ಇವತ್ತು ಇಲ್ಲಿ ಅಂತ. ಇದ್ರ ವಿಶೇಷತೆ ಏನು ಅಂತಂದರೆ, ಇದು ಒಂದು ಮೊಬೈಲ್ ವ್ಯಾನಲ್ಲಿ ಇರೋವಂಥದ್ದು. ಮೊಬೈಲ್ ವ್ಯಾನು ಅಂದರೆ ಎಷ್ಟಿರುತ್ತೆ? ಸಾಮಾನ್ಯ ಒಂದು ಸಿಟೌಟ್ ಇರುತ್ತಲ್ಲ ಹೊರಗಡೆ, ಅಷ್ಟಾಗಿ ಅದಕ್ಕಿಂತಲೂ ಚಿಕ್ಕದಾಗಿರುತ್ತೆ. ಆದರೂ ಅದನ್ನು ನೀಟಾಗಿ ಚೊಕ್ಕದಾಗಿ ಹೇಗೆ ಮಾಡ್ಕೊಂಡಿರ್ತೀವಿ ಇಲ್ಲಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ಇದು ಎಂಟ್ರೆನ್ಸಲ್ಲೇ ಈ ಥರ ಸ್ಟಿಕ್ಕರ್ಸ್ ಹಾಕ್ಕೊಂಡಿದ್ದೀವಿ. ಮತ್ತು ಒಂದು ಅಲ್ಲಿ ಕೂತ್ಕೊಳ್ಳೋದಕ್ಕೆ. ಇದು ಮೊಬೈಲ್ ವ್ಯಾನ್ ಯಾವುದ್ರದ್ದು ಅಂದರೆ ಸ್ಕೂಲ್ಗಳಿಗೆ ತೋರಿಸೋದು. ಹೈಸ್ಕೂಲ್ ಇರ್ತಾರಲ್ಲ ಮಕ್ಕಳು, 13ರಿಂದ 18 ವರ್ಷ ತನಕ ಇಲ್ಲಿ ಫ್ರೀ ಇರುತ್ತೆ ಅವರಿಗೆ. ಇದರಲ್ಲಿ ಟ್ರೀಟ್ಮೆಂಟ್ ಮಾಡೋದಕ್ಕೆ ಅಂತ ಇಲ್ಲಿ ಇದು ಮಾಡ್ಕೊಂಡಿರೋದು. ಮೊಬೈಲ್ ವ್ಯಾನ್ಗಳಲ್ಲೂ ಸುಮಾರು ಮಾಮೂಲಿ ಟ್ರೀಟ್ಮೆಂಟ್ಗಳು ಮಾಡ್ತಾರೆ. ಒಂದು ನೋಡಿದ್ದೀನಿ, ಅದು ಮೊಬೈಲ್ ವ್ಯಾನಲ್ಲಿ ಅಪಾಯಿಂಟ್ಮೆಂಟ್ ತೊಗೊಂಡ್ರೆ ಅದೇ ನಿಮ್ಮ ಮನೆಗೆ ಬಂದು ಮನೆ ಹತ್ರ ಬಂದು ಟ್ರೀಟ್ಮೆಂಟ್ ಮಾಡಿ ಹೋಗ್ತಾರೆ. ಅದಕ್ಕೊಂದು ಸ್ವಲ್ಪ ಜಾಸ್ತಿ ಇರುತ್ತೆ. ಆದರೆ ಈ ಚಿಕ್ಕ ಜಾಗದಲ್ಲಿ ಏನು ಮಾಡೋದಕ್ಕಾಗುತ್ತೆ, ಡೆಂಟಲ್ ಕ್ಲಿನಿಕ್ ಆಗುತ್ತಾ ಅನ್ನೋರು ನೋಡಲಿ ಅನ್ನೋದಕ್ಕೋಸ್ಕರ ಅಷ್ಟೇ ತೋರಿಸ್ತಾ ಇರೋದು. ಇದರಿಂದ ಏನು ದುರುದ್ದೇಶ ಅಥವಾ ಇನ್ನೇನೂ ಇಲ್ಲ. ಇದು ಸ್ಕೂಲ್ ಇದರಲ್ಲಿ ಮಾಡೋದಲ್ವ. ಒಂದೊಂದು ಸ್ಕೂಲಿಗೆ ಒಂದೊಂದು ತಿಂಗಳು ಹೋಗಿ ಅಲ್ಲಿ ನಿಂತಿರುತ್ತೆ ಈ ವ್ಯಾನು. ಅಲ್ಲಿ ಮಕ್ಕಳಿಗೆ ಟ್ರೀಟ್ಮೆಂಟ್ ಮಾಡೋದು, ಚೆಕಪ್ಪು ಮತ್ತು ಕ್ಲೀನಿಂಗ್ ಮಾಡೋದು. ಇದು ನೋಡಿ, ಇದು ಅಲ್ಲಿ ಅಪಾಯಿಂಟ್ಮೆಂಟ್ಗಳನ್ನೆಲ್ಲ ನೋಡೋದಕ್ಕೆ. ಇಲ್ಲಿ ರಿಸೆಪ್ಷನ್ ಅಂತಲೂ ಅನ್ಬಹುದು. ನೋಡಿ, ಎಕ್ಸ್ರೇ ಮೆಷಿನೂ ಕೂಡ ಇದೆ ಇಲ್ಲಿ. ಮಾಮೂಲಿ ನಮ್ಮ ಎಕ್ಸ್ರೇಗಳು ತೆಗೆಯೋದಕ್ಕೆ. ಇಲ್ಲಿ ಚೇರು ನೋಡಿ, ಚೇರು ಇಲ್ಲಿ ಒಂದು ಸ್ವಲ್ಪ ಜಾಗ ಇಕ್ಕಟ್ಟು ಅಂತ ಅಂದ್ಬಿಟ್ಟು ಚೇರಲ್ಲಿ ಕೂರಿಸಿ ಎಕ್ಸ್ರೇ ತೆಗಿತಿರಲಿಲ್ಲ. ಮಾಮೂಲಿ ನಮ್ಮ ಇದು ಆಪ್ರೇಟರ್ ಚೇರ್ ಇರುತ್ತಲ್ಲ, ಅದ್ರ ಮೇಲೆ ಕೂರಿಸಿ ಎಕ್ಸ್ರೇಗಳು ತೆಗೆದುಬಿಡ್ತಿದ್ವಿ ಮಕ್ಕಳಿಗೆ. ಯಾಕೋ ಲೈಟು ಒಂದು ಸ್ವಲ್ಪ ಪಕ ಅಂತ ಇತ್ತು. ಏನೋ ಅದು ಸ್ವಲ್ಪ ಕಡಿಮೆ ಆಗಿತ್ತು ಅನಿಸುತ್ತೆ ಇದರದ್ದು ಇಂಟೆನ್ಸಿಟಿ. ಆದ್ದರಿಂದ ಹಾಗೆ ಹೋಗೋ ಸ್ಟೇಜಲ್ಲಿ ಇತ್ತಲ್ಲ ಹಾಗೆ. ಇಲ್ಲಿ ಇದು ಚೇರು. ಈ ಚೇರಂತೂ ತುಂಬ ಚೆನ್ನಾಗಿದೆ, ತುಂಬ ಹೈಟೆಕ್ ಅಲ್ಲ, ಚೆನ್ನಾಗಿದೆ ಕಂಪನಿ. ಫಸ್ಟ್ ನಾನು ಫುಲ್ ಟೈಮ್ ವರ್ಕ್ ಮಾಡುವಾಗಲೂ ಇದೇ ಚೇರ್ ಇತ್ತು. ನೋಡಿ, ಅದು ಡಿಸ್ಟಿಲ್ ಆಟೋಕ್ಲೇವಿಗೆ ಹಾಕೋದಕ್ಕೆ. ಮತ್ತು ಇಲ್ಲಿ ಹಾಗೆ ಅರೇಂಜ್ ಮಾಡಿಕೊಂಡಿದ್ದೆ. ಇದ್ರ ಮೇಲ್ಗಡೆ ಮತ್ತೆ ಸ್ಟಾಕ್ಗಳು ಬೇಕಲ್ಲ. ಇಲ್ಲಿ ಇದು ಬೆಲ್ಟ್ ಏರಿಯಾ ಅಂತ, ಅಲ್ಲಿ ನೋಡಿ ಅಲ್ಟ್ರಾಸೌಂಡ್ ಇತ್ತು. ಅದ್ರ ಮುಂದೆ ಇನ್ಸ್ಟ್ರೂಮೆಂಟ್ ಹಾಕಿ ಅದ್ರ ಮುಂದೆ ನಾನು ಪೌಚ್ಗಳಿಗೆ ಹಾಕಿ ಇಲ್ಲಿ ಆಟೋಕ್ಲೇವಿಗೆ ಹಾಕ್ತಾ ಇದ್ದಿದ್ದು. ಆಟೋಕ್ಲೇವು ಸಾಮಾನ್ಯ ಇದು. ಈ ಆಟೋಕ್ಲೇವೇ ಎಲ್ಲ ಕಡೆ ಇರುತ್ತೆ. ಈ ಆಟೋಕ್ಲೇವಲ್ಲಿ 5 ಟ್ರೇಸ್ಗಳು ಹಾಕಬಹುದು. ಮತ್ತು ಅದು ಆಟೋಕ್ಲೇವು ಟ್ರ್ಯಾಕಿಂಗ್ ಶೀಟ್ ಎಲ್ಲ ಆದಮೇಲೆ ಅಲ್ಲಿ ಕ್ಲೀನ್ ಮಾಡಿ ಇದೆಲ್ಲ ಸ್ಟಾಕಿಂಗ್. ಇಷ್ಟು ಇದು ನಿಮ್ಗೆ ಇಷ್ಟ ಆಯಿತು ಅಂದ್ಕೋತೀನಿ. ಯಾರು ತೀರಾ ದೊಡ್ಡ ಕ್ಲಿನಿಕ್ ಮಾಡಬೇಕು, ಅದರಿಂದ ಸಾಕಷ್ಟು ಖರ್ಚುಗಳು ಸಾಲ ಆಗುತ್ತೆ, ಈ ಥರನೂ ಮಾಡ್ಕೋಬಹುದು ಅನ್ನೋದಕ್ಕಷ್ಟೇ ನಾನು ತೋರಿಸ್ತಾ ಇರೋದು. ಅಲ್ಲಿದು ಆಗುತ್ತೆ ಮಾಡಿಕೊಂಡ್ರೆ. ಚಿಕ್ಕದಿಂದ ಸ್ಟಾರ್ಟ್ ಮಾಡಿದ್ರೆ ದೊಡ್ಡದು ಹಾಗೆ ಆಗುತ್ತೆ ಅಲ್ವಾ. ಇಲ್ಲಿಗೆ ಇವತ್ತಿನ ವಿಡಿಯೋ ನಿಲ್ಲಿಸ್ತಿದ್ದೀನಿ. ಬಾಯ್, ಮತ್ತೆ ಸಿಗೋಣ.